You know what do you mean by BWT? BWT ಅಂದ್ರೆ ಗೊತ್ತಿದೆಯಾ? Both wheel truing ಅಂತ ಕರೀತೇವೆ. That is a technical word. So ಏನು ಮಾಡ್ತಾರೆ, once in 5,000 kilometers, please BWT ಮಾಡಿಸಿ. ಸ್ಪೋಕ್ಸ್ ವೀಲ್ ಇರೋದು ಮಾತ್ರ. ಮ್ಯಾಗ್ ವೀಲ್ಸ್ ಇಲ್ಲ. ಮ್ಯಾಗ್ ವೀಲ್ಸ್ ಇರೋದಕ್ಕೆ ಇಟ್ಸ್ ನಾಟ್ ನೆಸೆಸರಿ. ಬಟ್ ಸ್ಪೋಕ್ಸ್ ವೀಲ್ ಇರೋದು ಮಾತ್ರ ಇದು ಮಾಡಬೇಕು. ಮ್ಯಾಗ್ ವೀಲ್ ಇರೋದಕ್ಕೆ ಏನು ಮಾಡಬೇಕು ಅಂದರೆ ಸ್ವಿಂಗ್ ಆರ್ಮ್ ಟೈಟ್ನಿಂಗ್ ಅಂತ ಮಾಡೋದು. ಸ್ವಿಂಗ್ ಆರ್ಮ್ ಗ್ರೀಸಿಂಗ್ ಆ್ಯಂಡ್ ಟೈಟ್ನಿಂಗ್ ಅಂತ ಮಾಡ್ತಾರೆ. ಅವಾಗ ನಿಮ್ಗೆ ವಾಬ್ಲಿಂಗ್ ಆಗಲಿ ಇನ್ನೊಂದಾಗಲಿ ಬರೋದಿಲ್ಲ. ಸೊ ಇಲ್ಲಿ ಏನು ಮಾಡ್ತಾರೆ, ಸ್ಪೋಕ್ಸ್ ವೀಲ್ಗೆ ಅಂತ ತೋರಿಸ್ತಾರೆ ಯಾವ ಥರ ಮಾಡಿದ್ದೀವಿ, ಯಾವಾಗ ಎಷ್ಟು ಲೂಸ್ ಇರುತ್ತೆ, ಅದು ಯಾವ ಥರ ಟೈಟ್ ಮಾಡ್ತಾರೆ. ಲೂಸ್ ಆಗಿದೆ, ಈ ಥರ ಏನಾದರೂ ಲೂಸ್ ಇದ್ದರೆ ನಿಮಗೆ ಒಂದು ಕಂಪಲ್ ಆಗಲಿ ಅಥವಾ ಆಟೋಲಲ್ಲಿ ಹೊಡೆದಾಗ ಸ್ಪೋಕ್ಸ್ ಕಟ್ ಆಗ್ತದೆ. ಇದು ಆ್ಯಕ್ಷನ್ ಆಗಿ ಸ್ಪೋಕ್ಸ್ ಕಟ್ ಆಗೋದು. ಬಟ್ ದಿಸ್ ಇಸ್ ಬೆಸ್ಟ್. ನೀವು ಅಲಾಯ್ ವೀಲ್ಸ್ ಇದು ಮಾಡಿಕೊಂಡ್ರೆ ದಿಸ್ ಇಸ್ ದ ಬೆಸ್ಟ್ ರೆಕಮೆಂಡೇಶನ್. ಇದಾದ್ರೆ ಒಂದೆರಡು ಸ್ಪೋಕ್ಸ್ ಕಟ್ ಆಗುತ್ತೆ ಪರವಾಗಿಲ್ಲ. ಬಟ್ ಡಿಸ್ಅಡ್ವಾಂಟೇಜ್ ಅಂದರೆ ಪಂಚರ್ ಆದ್ರೆ ತಲೆನೋವು. ಎವ್ರಿ 5,000 ಕಿಲೋಮೀಟರ್ ಸರ್ವಿಸಲ್ಲಿ ಮಾಡ್ತಾರಲ್ಲ, ಮಾಡ್ತೇವೆ. ಎಷ್ಟೋ ಜನ ಇಲ್ಲ ನಾನು ಲಾಸ್ಟ್ ಮಾಡ್ತಿದ್ದೀನಿ, ನಾನು ಓಡಿಸಿದ್ರೆ 1000 ಈ ಥರ ಹೇಳ್ತಿರ್ತಾರೆ. ಒನ್ಸ್ ಇನ್ 5,000 ಮಿನಿಮಮ್, ಒನ್ಸ್ ಇನ್ 5,000 ಕಿಲೋಮೀಟರ್ಸ್ ಮಾಡ್ತಾರೆ. ವಾಟ್ ಈಸ್ ಡೂಯಿಂಗ್ ಇಟ್? ಆಗಲ್ಲ. ಇವರು ಟಾರ್ಕ್ ಏನು ಕೊಡ್ತಾ ಇದ್ದಾರೆ ಈಕ್ವಲ್ ಆಗಿ ಬರುತ್ತೆ. ನೀವು ಇಲ್ಲಿ ಜಾಸ್ತಿ ಟಾರ್ಕ್ ಕೊಟ್ಟು ಅಲ್ಲಿ ಲೂಸ್ ಮಾಡ್ತಂದ್ರೆ ಪ್ರೆಸ್ ಆಗೋಗ್ಬಿಡುತ್ತೆ. ಹಾಗೆ ಅಂತೀರ ವಾಬ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ವಾಟ್ ಈಸ್ ಡೂಯಿಂಗ್? ದಿಸ್ ಕಾಲ್ wheel truing. ಓಕೆ. Once in 5,000 kilometers you get it done. Tightening Tighten the spokes and see that there is no bend in the rim. That is only the idea. There should not be bend in the rim. Okay. So after some time it loosens, is it? It will. Every 5,000 kilometers while using the vehicle, when see that's a wear and tear. Okay. Automatically that's it. Once when you're hitting the bumps or anything like, yours is purely an off-roading bike. So 100% you have to get it done once in 5,000. Okay. Yeah. Okay. So this the advantage ಏನು ಅಂತಂದರೆ ಇದು ನಿಮಗೆ ರನ್ನಿಂಗಲ್ಲಿ ಹೈ ಸ್ಪೀಡ್ನಲ್ಲಿ ವಾಬ್ಲಿಂಗ್ ಆಗಲ್ಲ, ಲೋ ಸ್ಪೀಡ್ನಲ್ಲೂ ವಾಬ್ಲಿಂಗ್ ಆಗಬಾರ್ದು. ದಟ್ ಇಸ್ ಒನ್ ಐಡಿಯಾ. ಓಕೆ, ಎರಡು ದಿಸ್ ಇಸ್ ಕಾಸ್ಟ್ ಸಮ್ 400 rupees ಅಷ್ಟೇ. ನಾಟ್ ಓನ್ಲಿ ಹಿಯರ್, ಎನಿ ಸರ್ವಿಸ್ ಸೆಂಟರ್ 5,000 kilometers ನೀವು ಗಾಡಿ ಓಡಿಸಿದ್ರೆ ದಯವಿಟ್ಟು ಇದನ್ನು ನೀವು ಮಾಡಿಸ್ಬೇಕು. ಓಕೆ, ಯು ಕ್ಯಾನ್ ಸಿ ದಟ್. ಬಟ್ ಎಷ್ಟು ಲೂಸ್ ಇದೆ ಸ್ಪೋಕ್ಸ್ ಇದು. ಎಷ್ಟು ಹೊಡಿದೆ ಗಾಡಿ ಇದು? ಎಷ್ಟು ಹೊಡಿದೆ ನಮ್ಮ ಗಾಡಿ ಇದು? ಓಕೆ, ಸ್ವಲ್ಪ ಹಿಂದಕ್ಕೆ ಬಾ. ಇದು ನಾರ್ಮಲ್ ಸರ್ವಿಸಿಂಗ್ ಕೊಟ್ಟಾಗ ಡೆಲಿ ಸಜೆಸ್ಟ್ ಅಂತ ಡೂ ದಿಸ್. ಎಷ್ಟು ಹೊಡಿದೆ ನೋಡ? 3,907 ನೋಡಿ, 3,000 kilometers ಫ್ರಮ್ ದ ಡೇಟ್ ಆಫ್ ಸೇಲ್ ಅಂತ 3,000 kilometers ಇಷ್ಟೊಂದು ಲೂಸ್ ಇದೆ. ಇನ್ನೂ 2,000 kilometers ಇಮ್ಯಾಜಿನ್ ಇನ್ನು ಎಷ್ಟು ಲೂಸ್ ಆಗಿರುತ್ತೆ ಅಂತ. ಅದು ಲೂಸ್ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ ಸರ್. ಇದು ನಮ್ಮ ಸ್ಪಾನರ್ ಇದೆ ಗೊತ್ತಾದ್ರೆ ನಿಮಗೆ ಕಿಲೋಮೀಟರ್ಸ್ ರೈಡಿಂಗ್ಲಿ ನಿಮ್ಗೆ ಗೊತ್ತಾಗುತ್ತೆ. ರೈಡಿಂಗ್ ಕಿಲೋಮೀಟರ್ಸ್, ಆಮೇಲೆ ಡಿಪ್ಸು, ಹಳ್ಳ ದಿಣ್ಣೆ, ವಾಬ್ಲಿಂಗ್ ಆಗುತ್ತೆ ನಿಮಗೆ. ಲೂಸ್ ಆಗಿದೆ, ವಾಬ್ಲಿಂಗ್ ಆಗುತ್ತೆ. ವಾಬ್ಲಿಂಗ್ ಫೀಲ್ ಆಗುತ್ತೆ. ಗಾಡಿ ಸೈಡಲ್ಲಿ ಎಲ್ಲಿಯೋದು, ಲೆಫ್ಟ್ ಸೈಡ್ ರೈಟ್ ಸೈಡ್ ಎಲ್ಲಿರುತ್ತೆ, ನಿಮ್ಗೆ ವಾಬ್ಲಿಂಗ್ ಒಂಥರ ಗಾಡಿ ಇಲ್ಲಾಂದ್ರೆ ಕಂಡೀಷನ್ ಆಗ್ಬಿಟ್ಟು ನಿಮ್ಗೆ ಗಾಡಿ ರನ್ನಿಂಗ್ ಬಿಟ್ಟು ಗೇರ್ ಹಾಕ್ಬೇಕು. ಗೇರ್ ಹಾಕ್ಬೇಕು ಸ್ಟ್ರೈಟಲ್ಲಿ ಬಂದು ನಿಂತ್ಕೊಂಡು ನೋಡಿ ಅಲ್ಲಾಡ್ತಾ ಇಲ್ವ ಅಂತ. ವಾಬ್ಲಿಂಗ್ ವಾಬ್ಲಿಂಗ್ ಆಗುತ್ತೆ. ಅರ್ಜೆಂಟ್ ಒಂದು ರೈಡಿಂಗ್ ಇಟ್ಲಿ ಡಿಪ್ಸ್ ಇದೆಯಲ್ಲ ಸೊ ಹಳ್ಳ ದಿಣ್ಣೆಯಲ್ಲಿ, ಸೊ ಫಾಲ್ ಆಗಿಬಿಡುತ್ತೆ ಅರ್ಜೆಂಟಲ್ಲಿ. ಅದು ಬಟ್ ನಮ್ಗೆ ಕೈಯಲ್ಲೇ ಗೊತ್ತಾಗುತ್ತೆ. ಸ್ಪಾನಲ್ಲೇ ಜಾಸ್ತಿ ಬ್ಯಾಕ್ ಫ್ರಂಟ್ ಎರಡು ಆಲ್ಮೋಸ್ಟ್ ಬೋತ್ ಸರ್. ಯು ಪ್ಲೇಸ್ ಬೋತ್ ಆಲ್ಸೋ. ಒನ್ಸ್ 5,000 ಯು ಕ್ಯಾನ್ ಡೂ ಇಟ್. ಯು ಪರ್ಫಾರ್ಮೆನ್ಸ್ ವಿಲ್ ಬಿ ಗುಡ್ ಸರ್. ನೋಡಿ ಎಷ್ಟು ಯೂಸ್ ಆಗಿದೆ ನೋಡಿ ಸರ್. ನಿಮ್ದು ವಾಬ್ಲಿಂಗ್ ಎಲ್ಲ ಕರೆಕ್ಟ್ ಆಗಿ ಇವಾಗ ಏನೋ ಲಾಕ್ ಮಾಡ್ತಾರೆ, ಇವಾಗ ಲಾಕ್ ಆಗಿರೋದು ಸರ್. ಇದು ಸೆಕೆಂಡ್ ಟೈಮ್ ಲಾಕ್ ಆಗ್ತಾ ಇರೋದು. ಫಸ್ಟ್ ಟೈಮ್ ಇದ್ದು 2 ರೌಂಡ್ಸ್ ಬರುತ್ತೆ ನೋಡಿ, ಇದು ಲಾಕ್ ಇದು ಸೆಕೆಂಡ್ ರೌಂಡ್ ಇದು. ಆ ಸ್ಪೋಕ್ಸ್ ಎಲ್ಲ ಟೈಟ್ ಆಗಿದ್ರೆ ನಿಮಗೆ ವೀಲ್ ಎಲ್ಲ ಇದಾಗುತ್ತೆ. ಕೈ So all the alternate one is tightening. The other one is tight. Sir, this one is other one, side, that this side. one's one, sir. Okay. That side and this side. One side, this one, sir. This side, That side, like this side, and that. Other spokes. When we do all spokes straight, it will be strength. Vehicle will not wobbling. Performance will be good. Mileage will be good. Okay.
lock, sir. ಮಂಡೇ ಕೊಟ್ಟರು Afterwards, we have to write the ನಿಮ್ಮತ್ರ ಮಂಡೇ ಅಲ್ಲ ಬಟ್ ಜನರಲಿ ಒನ್ ಡೇ ಆಫ್ಟರ್ ಕೆಲಸ ಮಾಡ್ಬಿಟ್ಟು ಆಫೀಸ್ ತಗೊಂಡ್ರೆ ಮಂಡೇ Sir, this is called be joint, sir. You can see here, sir. This you feel this one, sir. ಅದಾದ್ಮೇಲೆ ಮೇಜ್ ಒಂದು ಚೆಕ್ ಮಾಡೋದು What is that? Joint. Every vehicle will come. It will be joined. Joint. While manufacturing, they make a joint welding and thing. Okay. ಈ ಎಂಡ್ ಗಂಡ Yeah. ಆ ಎಂಡ್ ಅನ್ನು ಮಾತ್ರ That is natural. That is natural. All vehicles. ನಾವು ಮಾಡಿದ್ರೆ Some person will say it will damage, then they will feel like this. So once we will this is joint, manufacturing they will build and they will joint, sir. They will grind. And they will come, sir. We will show front of the joints. Sir. Sir, here, sir. You can see here, sir. Here, sir. Yeah. Sir, here, not like this, sir. You will feel like a bend, sir. Huh. No, sir. Yeah. When you will touch this, feel like bend. It is not bend, sir. This is joint. They will call joint, sir. ಇದೆಲ್ಲ ಇದು ಟೈಟ್ ಮಾಡೋದಲ್ಲ ನೀವು ಮಾಡ್ಬೋದು ಅದೇ ನಿಮಗೆ ಜಸ್ಟ್ ಚೆಕ್ ಮಾಡಿದ್ದು ಎಲ್ಲ ಸರ್ ತೋರಿಸಿದ್ದು ಚೆಕ್ ಮಾಡಿ ಸರ್ ಟೈಟ್ ಇರಬೇಕು ಜಸ್ಟ್ ಹ್ಯಾಂಡ್ Yeah, yeah. ಟೈಟ್ ಇರಬೇಕು ಅದು ಜಸ್ಟ್ ವಿ ಹ್ಯಾವ್ ಇನ್ ಪರ್ಸನ್ ದಿಸ್ ಒನ್ ಅಷ್ಟೇ ಓವರ್ ಟೈಟ್ ಬಾಕ್ ವಾಟ್ ಇಸ್ ಬೇಡ ವೆನ್ ವಿಲ್ ಟೇಕ್ ನೋ ಸರ್ ವಿಲ್ ಗೆಟ್ that much, sir. Not more, sir. If you do more, sir, tell me another difficult, sir. That's limit, sir. That's all. That's it, sir. We have to start like next, sir. See how much up to there. You know, once I think you know, ಆಯ್ತು ಬಿಡಿ ಓಕೆ thank you, sir. ಕಂಪ್ಲೀಟ್ ಮಾಡಿ ಆಮೇಲೆ